ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಸಂತೋಷ್ ಲಾಡ್ ಕಾರ್ಮಿಕ ಮಿನಿಸ್ಟರ್, ಯಾರಿಗೂ ಗೊತ್ತಿಲ್ಲ, ಭಾಳ ಮಾತಾಡೋರು, ಅದರಲ್ಲೂ ಮೋದಿ ವಿಮರ್ಶಕರು ಅಥವಾ ಕಟು ಟೀಕಾಕಾರರು, BJPಯ ಕಟು ವಿರೋಧಿ. ಬೇಕಿಲ್ಲಂತಲ್ಲ, ವಿರೋಧ ಇರಬೇಕು, ಪ್ರಜಾಪ್ರಭುತ್ವ ಸೌಂದರ್ಯನ ಅದ. ಯಾಕೆಂದರೆ ಆಡಳಿತಾರೂಢ ಪಕ್ಷದ ದೋಷಗಳು ಹೇಳೋರು ಯಾರು? ವಿರೋಧ ಪಕ್ಷದವರು. ಇದರರ್ಥ ಸಂತೋಷ್ ಲಾಡ್ ವಿರುದ್ಧ ಏನು ಆರೋಪ ಇಲ್ಲ ಅಂತ ಅಲ್ಲ, ಹೊರನೂ ಆರೋಪ ಇದ್ದಾವ. ಆರೋಪ ಇಲ್ಲದ ರಾಜಕಾರಣ ಇಲ್ಲ, ಆ ಮಾತು ಬೇರೆ. ಇವತ್ತಿನ ಸ್ಥಿತಿಯೊಳಗೆ ನಾವು ನೋಡ್ಬೇಕಂದ್ರೆ ಆ ದಿಶೆಯಲ್ಲೇ. ಆದರೆ ಅವರ ವಾಕ್ಚಾತುರ್ಯ, ಅಂಕೆ ಸಂಖ್ಯೆಗಳ ಮೂಲಕ ಎದುರಾಳಿಯನ್ನು ಚಿತ್ತ ಮಾಡುವಂಥ ವಿಷಯ. ಯಾವುದೇ ಬುದ್ಧಿವಂತ ಪತ್ರಕರ್ತಿದ್ರು ಅವರಿಗೆ ಎಲ್ಲಾದರೂ ಸಿಗಿಸಿ ಅವ್ರು ನೋಡಿ ನಗುವಂಥ, ಮುಗುಳು ನಗುವಂಥ ವ್ಯಕ್ತಿತ್ವ ಇರಲಿ, ಬೇಕಿವೆಲ್ಲ. ಒಳ್ಳೆಯ ವೆಲ್ ರೆಡ್ ಪರ್ಸನ್, ಒಳ್ಳೆಯ ಓದುಗರು. ಅದೇ ಕಾರಣಕ್ಕೆ ಅನುಕೂಲಗಳಿದ್ದಾವೆ ಸಾಕಷ್ಟು. ಒಬ್ಬ ಲೀಡರ್ ಆಗಿದ್ದಾರೆ. ಧಾರವಾಡ ಬುದ್ಧಿವಂತರ ಏರಿಯಾ, ಉತ್ತರ ಕರ್ನಾಟಕದಲ್ಲ. ಅಲ್ಲೇ ಕಲಘಟಗಿ ಇಂದ ಬರೋ ಇವರು ಕಾರ್ಮಿಕ ಸಚಿವರಾಗಿದ್ದಾರೆ. ಕಾರ್ಮಿಕ ಕ್ಷೇತ್ರದ ಕೆಲಸ ಮಾಡಿದ್ದಾರೆ ಅನ್ನೋದು ಅವ್ರು ಹೇಳ್ಕೊಳ್ತಾರೆ. ಮತ್ತು ಕಣ್ಣಿಗೆ ಕಾಣ್ತದೆ ಹೇಳೋಕ್ಕಿಂತಲೂ. ಆಡಳಿತಾರೂಢ ಎಲ್ಲರೂ ಹೇಳ್ಕೊಳ್ತಾರೆ, ನಾವು ಇಷ್ಟು ಸಾಧನೆ ಮಾಡಿದ್ದೀವಿ, ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ, ಇಬ್ಬರು ಮಾಡ್ತಾರೆ ತಿಳ್ಕೊಂಡು. ಆದರೂ ಕೆಲಸ ಆಗ್ಯದ. ಅಂಥ ಒಬ್ಬ ಲಾಡ್ರು ನಮ್ಮ ED ಮೇಲೆ ಒಂದಿಟ್ಟು ದಾಳಿ ಮಾಡಾಯ್ತಾರೆ. ED ಎಲ್ಲರ ಮೇಲೆ ದಾಳಿ ಮಾಡ್ತದೆ, ಇವರು ED ಮೇಲೆ ದಾಳಿ ಮಾಡಾಯ್ತಾರೆ. ED ಅಂದ್ರೆ ಗೊತ್ತಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ವಿರೋಧಿಗಳು ಮಾತ್ರ ಹೇಳಿದ್ರು, ಆಡಳಿತಾರೂಢ ಪಕ್ಷದಲ್ಲ ಅಂತ ಈಗಾಗಲೇ ಅದಕ್ಕೆ ಡಿಫೈನ್ ಮಾಡಿದ್ದಾರೆ ಈ ನಮ್ಮ ಸಂತೋಷ್ ಲಾಡ್ ಅವರು. ಮತ್ತು ಸತ್ಯನೂ ಅಂದರೆ ಅದು ಸುಳ್ಳಲ್ಲ. ಲಾಡ್ ಹೇಳೋದ್ರಲ್ಲೇ 100ಕ್ಕೆ 100% ಸತ್ಯ ಆಗ್ಯದ. ಕಳೆದ 11 ವರ್ಷದ ಇತಿಹಾಸ ನೋಡಿದಾಗ ED ಎಷ್ಟು ದಾಳಿ ಮಾಡಿದಪ್ಪ? ಹೆಚ್ಚು ಕಡಿಮೆ 4-5 ಸಾವಿರದಲ್ಲಿ ಲೆಕ್ಕಿಲ್ಲ. ಹಂಗೆ ದಾಳಿ ಮಾಡೋದಲ್ಲ ರೀ, ಡೈರೆಕ್ಷನ್ ಬಂತು ಒಡಾಕಸರು ಅಂಥೇಳಿ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ED ಬಗ್ಗೆ ಏನಂದರೆ ಒಂದು ಅಪಾಶ್ಯದಂಗೆ ಆಗಿದೆ. ಹೋಗ್ಲಿ ಬಿಡ್ರಿ, ಹಿಡಿದು ಸಿಕ್ಕವ್ರನ್ನೆಲ್ಲರೂ ಶಿಕ್ಷಣ ಕೊಡಿಸೋದೇನು ರೀ ವಿರೋಧ ಪಕ್ಷಗಳನ್ನ? ಶಿಕ್ಷಾ ಪ್ರಮಾಣ ಭಾಳ ಕಡಿಮೆ, ಇಲ್ಲಂದ್ರೂ ನಡೀತದೆ. ಅಂದಾಗ ಏನಪ್ಪ ಅಂತಂದ್ರೆ ವಿಶೇಷವಾಗಿ 1% ಕಡಿಮೆ ಶಿಕ್ಷೆ ಆಗ್ಯದ. ವಿಶೇಷವಾಗಿ ಈ ಒಂದು ಹಿಡಿದ ಮನಿ ಲಾಂಡ್ರಿಂಗ್ ಕೇಸ್ದಾಗ ಆದಷ್ಟು ವಿರೋಧಿಗಳನ್ನ ಹಣಿಯುವಂಥದ್ದು ಒಳ್ಳೆಯ ವಿಚಾರ ರೀ. ಕಡೆಗೆ ಅಟ್ಲೀಸ್ಟ್ ಈ ನೆಪದಾಗಾದರೂ ಒಬ್ಬ ರಾಜಕಾರಣಿಗೆ ಹಿಡಿದ ಎನ್ಕ್ವೈರಿ ಮಾಡಲಿಕ್ಕೆ ಇರ್ತಾರೆ, ಖುಷಿ ಪಡೋಣ ಅದನ್ನು. ಯಾಕೆಂತಂದ್ರೆ CBI ಅದು ಇಲ್ಲಂತಲ್ಲ, ಅದಕ್ಕಿಂತ ಸ್ಟೇಟ್ ಮತ್ತು PP ಇರ್ತಾರೆ. ಅದಕ್ಕೆ ಇದೊಂದು ಏನೋ ಮಾಡಿ ಹೋಗ್ಬಿಟ್ರು ನಮ್ಮ ಏನು ಚಿದಂಬರಂ ಅವರು. ಆವತ್ತು ಅವ್ರಿಗಿಷ್ಟು ನಾಳೆ ತಮಗೆ ವೈರಿ ಯಾಕೈತೆ ಗೊತ್ತಿರಲಿಲ್ಲ. ಅವರು ಸುಮ್ಮನೆ ಮಾಡಿಬಿಟ್ರು. ಅವರು ವಿರೋಧ ಹನಿ ಸುಲಭ ಮಾಡಿದವರು. P. ಚಿದಂಬರಂ ಅವರು ಮಾಜಿ ಗೃಹ ಸಚಿವರು, ಫೈನಾನ್ಸ್ ಮಿನಿಸ್ಟರು, ಬುದ್ಧಿವಂತರು, ತಮಿಳುನಾಡಿನವರು. ಅವರು ವಿರೋಧನ ಹಣಿ ಸುಲತ್ತಂದ್ರು. ಕಡೆಗೆ ಅವರಿಗೆ ಹಣಿಯುವಂಥ ಪ್ರಸಂಗ ಬಂತಿದ್ರು ED. ಇವತ್ತು CBIನೂ ಅಷ್ಟೇ ಆದ ಪರಿಸ್ಥಿತಿ. CBI ಕಾಂಗ್ರೆಸ್ಸನ್ನು ಏನಪ್ಪ ಅಂತಂದ್ರೆ ಗಿಳಿ ಅಂತ ಹೇಳಿದರು, ಪಪೆಟ್ ಅಂತ ಹೇಳ್ತಿದ್ರು. ಇವತ್ತು BJP ಪಪೆಟ್ ಆಗ್ಯದ ಅಂಥೇಳಿ ಕಾಂಗ್ರೆಸ್ಗರು ಹೇಳ್ತಾ ಇದ್ದಾರೆ. ಪಂಜರ್ ಗಿಳಿ ಅಂತಾರೆ. ಹಾಗೆ ಇದು ED ಮಾಡಿದ್ದ ಈ ಮನಿ ಲಾಂಡ್ರಿಂಗ್ ಹಿಡಿಸುವಾಗೆ. ಮತ್ತು ಆದಷ್ಟು ಇವ್ರಿಗೆ ಜಾಮೀನು ಜಲ್ದಿ ಸಿಗದ ರೂಲ್ಸ್ ರಿಸ್ಟ್ರಿಕ್ಷನ್ ಮಾಡಿದರು. ಹೀಗಾಗಿ ಜಾಮೀನು ಕಷ್ಟ ಅದ. ಯಾಕಂತಂದ್ರೆ ಜಡ್ಜನ್ನು ಒಪ್ಪಿಸಿ ಕನ್ವಿನ್ಸ್ ಮಾಡಿ ಇವು ಕೊಡಕ್ಕೆ ಯೋಗ್ಯ ಅಂತ ಅನ್ನಿಸ್ಬೇಕಾದ್ರೆ ಭಾಳ ಕಷ್ಟ ವಿಷಯ. ಹೀಗಾಗಿ ಅದರ ರೂಲ್ಸ್ ರಿಸ್ಟ್ರಿಕ್ಷನ್ ಹಾಕಿ PMLA ಈ ಒಂದು ಏನು ಕಾನೂನು ಮಾಡಿ EDಯನ್ನು ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ BJP ಅಂತ ಅವ್ರು ಹೇಳ್ತಾರೆ. ಎಲ್ಲ ಭ್ರಷ್ಟರು ನಾವು ಹಿಡಿತಾ ಇದ್ದೀವಿ ಮತ್ತು BJPಲಿ ಭ್ರಷ್ಟರು ಇಲ್ಲರಿ ಅಂತ ಕಾಂಗ್ರೆಸ್ ಹೇಳ್ತಾರೆ. ಅದಕ್ಕೆ ಅವ್ರು ಮೌನ ಆಗಿಬಿಡ್ತಾರೆ. ಲೆಕ್ಕ ನಿಮ್ಮದೊಂದು ಕಾಲ ಇತ್ತು, ಈಗ ನಮ್ಮದು ಕಾಲ ಆಯ್ತು. ಒಂದು ಕಾಲ ಸೊಸೆ ಒಂದು ಕಾಲ, ಈಗ ನಮ್ಮದು ನೀವು ಅನುಭವಿಸ್ರಿ ಅಂತಾರೆ. ಆ ನೆಲೆಯಲ್ಲಿ ನಮ್ಮ ಸಂತೋಷ್ ಲಾಡ್ರು BJP ಮೇಲೆ ಪ್ರತಿ ದಾಳಿ ED ಮೇಲೂ ದಾಳಿ ಮಾಡ್ತಾ ಇದ್ದಾರೆ. ದೇಶದಲ್ಲಿ 11 ವರ್ಷಗಳಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ED ಇಂದ 4,000ಕ್ಕೂ ಹೆಚ್ಚು ದಾಳಿಗಳು ನಡೆದಿವೆ. 4,000ಕ್ಕೂ ಹೆಚ್ಚಾಗಿರೋ ದಾಳಿಗಳು, ಒಂದಲ್ಲ ಎರಡಲ್ಲ. ಏನೋ ಸುದ್ದಿ ಬಂತು, ಸುವರ್ಣ ಬಂದ್ರೆ ಅದರಾಗೂ MLA ಇದ್ದ, ಮತ್ತೇನೋ ಇದ್ದ, ಆಡಳಿತಾರೂಢ ಮತ್ತೇನೋ ಇದ್ದಪ್ಪ ಅಂದರು ವಿರೋಧ ಪಕ್ಷದ್ದು ಬಂದ್ರೆ ಅಲ್ಲಿ ಬಂದ ಅಟ್ಯಾಕ. ಅವರಲ್ಲಿ ಶೇಕಡ 99% ದಾಳಿಗಳು BJPಯೇತರ ಪಕ್ಷಗಳ ನೇತೃತ್ವದ ಸರ್ಕಾರಗಳು ರಾಜ್ಯಗಳಲ್ಲಿ. BJPಯೇತರ ಅವ್ರಿಗೆಲ್ಲ ಹೋಗಿ ದಾಳಿ ಮಾಡೋದು ಅದು ಖರೀದ್ರಿ. ಯಾಕಂತಂದ್ರೆ BJPಯೇತರ
ಈ ಏನು ರಾಜ್ಯಗಳದಾವ ಅಲ್ಲಿ ದಾಳಿ ಮಾಡೋಕ್ಕೆ ಸಿ ಬಿ ಐಗೆ ಅವಕಾಶ ಸಿಗೋದಿಲ್ಲ. ಈಗ ಮೊನ್ನೆ ನೋಡಿರಿ, ನಿಮಗೆ ಗೊತ್ತದ ಡಿ ಕೆ ಶಿವಕುಮಾರ್ ಅವ್ರು ಹೆಂಗೆ ತಪ್ಪಿಸ್ಕೊಂಡ್ರು ಸಿ ಬಿ ಐದಿಂದ. ಇನ್ನೂ ಅದು ಕೇಸ್ ಅವ್ರ ಮೇಲೆ ಇಲ್ಲ ಅಂತಲ್ಲ, ಆದ್ರೆ ಅದನ್ನು ಉಳಿಸ್ಕೊಂಡ್ರೆ ಹೆಂಗೆ, ಲೋಕಾಯುಕ್ತ ಹೆಂಗೆ ಬಂದರು ನೋಡಿದ್ರಲ್ಲ, ಹಿಂಗೆ ಮಾಡ್ತಾರೆ ಇವರು ಅಂತೇಳಿ ಇಡಿ ತಯಾರು ಮಾಡಿದರು ನಮ್ಮ ಪಿ ಚಿದಂಬರಂ ಅವರು. ಆಮೇಲೆ ಅದು ಪೂರ ಒಂದು ದಾಳಿ ಹೆಚ್ಚಿದವರು ನಂತರದ ಫೈನಾನ್ಸ್ ಮಿನಿಸ್ಟರ್ ಜೇಟ್ಲಿ, ಇಬ್ಬರು ಬುದ್ಧಿವಂತರು ಅವರು, ಪಿ ಚಿದಂಬರಮ್ಮ ಜೇಟ್ಲಿ. ಇದನ್ನು ಮಾಡಿ ಈ ಜೇಟ್ಲಿದ್ದವರು ಬಿ ಜೆ ಪಿ ಇತರ ಸರ್ಕಾರವನ್ನು ದಾಳಿ ಮಾಡಿಸಿದರು. ಅದನ್ನು ಇವ್ರು ಹೇಳ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ಏನಪ್ಪ ಅಂತಂದ್ರೆ ಬಿ ಜೆ ಪಿಯನ್ನು ವಿರೋಧಿಸುವ ಪಕ್ಷಗಳ ನಾಯಕರ ಮನೆ ಕಚೇರಿ ಮೇಲೆ ದಾಳಿ ನಡೆದಿವೆ. ಎಲ್ಲಿಪ್ಪ ಯಾರ ಮೇಲೆ ದಾಳಿ? ಯಾವ ಪಕ್ಷ ಬಿ ಜೆ ಪಿ ವಿರೋಧ ಮಾಡ್ತದೋ ಅವ್ರ ನಾಯಕರ ಮನೆಗಳ ಮೇಲೆ ಕಚೇರಿಗಳ ಮೇಲೆ ಬಂದು ಅಟ್ಯಾಕ್ ಅಟ್ಯಾಕ್ ಅಟ್ಯಾಕ್. ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಬಿ ಜೆ ಪಿ ಮುಖಂಡರು ವಿರೋಧ ಪಕ್ಷಗಳನ್ನು ಬೆದರಿಸಲು ಬಳಸುತ್ತಾರೆ. ನೀವು ಹಿಂದೆ ಅದ್ದೇ ಮಾಡಿದ್ರಿ ಕಾಂಗ್ರೆಸ್ಸಿಗರು, ಆಗೇನು ಮಾಡಿದ್ರಿ ನೀವು? ಇದು ತೆಗೆದಲ್ಲ ಮಾಡಿದ್ರಿ, ಒಂದು ಸ್ವಲ್ಪ ಕಡಿಮೆ ಮಾಡಿರ್ಬೋದು ಅಷ್ಟೇ. ಈಗ ಇವರು ಜೋರು ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಬುದ್ಧಿವಂತರು ಭಾಳ ಅದಾರ, ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯಲ್ಲೇ. ಕಾಂಗ್ರೆಸ್ ಈಗ ಅವ್ರ ವಿರೋಧ ಯಾವುದು ದೇಶದಲ್ಲೇ? ಕಮ್ಯುನಿಸ್ಟ್ ಅಂತಿಲ್ಲ ಪಾಪ, ಅವರು ಕಮ್ಯುನಿಸ್ಟ್ ದಾಂಡಿಗೆ ಇದ್ದಂಗೆ ಆಗಿದೆ. ನಿಜವಾದ ವಿರೋಧಿಗಳು ಕಮ್ಯುನಿಸ್ಟರು. ಅವ್ರಿಗೆ ನಕ್ಸಲೈಟ್ ಅಂತೇಳಿವೋ, ನಗರ ನಕ್ಸಲೈಟ್ ಅಂತೇಳಿವೋ, ಮತ್ತೇನೋ ಹೇಳಿವೋ ಅವ್ರನ್ನ ಈಗಂತ ಮುಗಿಸ್ಲಿಕ್ಕೆ ಬಂದಾರೆ. 2026 ಮುಗಿಸ್ತೀವಿ ಅವರೆಲ್ಲ ನಕ್ಸಲೈಟ್ಗಳನ್ನಂತ ಹೇಳ್ತಾ ಇದ್ದಾರೆ. ಕಮ್ಯುನಿಸ್ಟ್ ಭಾಳ ಹಂಗಾಗಿ ಹೋಗ್ಬಿಡ್ತು. ಸ್ವತಃ ಪ್ರಚಾರ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೆ. ಖೂಬ್ ಪಂಡಿತರು ನಮ್ಮಲ್ಲಿ ನಾವು ಭಾಳ ಸಣ್ಣ ತಿಳ್ಕೊಂಡವ್ರು ಕಮ್ಯುನಿಸ್ಟಪ್ಪ ಅಂದ್ರೆ. ಹೊರಗೆ ಬಂದು ಹೋರಾಟ ಮಾಡೋರಲ್ಲ, ಹೊರಗೆ ಬಂದು ಹೋರಾಟ ಮಾಡಿದ್ರೆ ಬಂಧುಗಳನ್ನು ಕಾಡಿ ಕೊಡೋರು. ಬಂದು ಹಿಡಿದವ್ರನ್ನ ಸರಳವಾಗಿ ಮನಸ್ಬೋದು ರೀ. ಇವ್ರ ಕೈ ಪೊಲೀಸ್ ಅದ, ಇವ್ರ ಕೈ ಮಿಲಿಟ್ರಿ ಅದ, ಏನೆಲ್ಲ ಅದ. ಇವ್ರೇನು ರೀ ಗುಡ್ದಾಗ ಪಾಪ ಹೊಟ್ಟೆ ಕೂಳಿಲ್ಲ, ಏನೂ ತಿನ್ಕೋದು ಅಡ್ಡಾಡಿದವು ಪಾಪ ನಕ್ಸಲೈಟ್ಗಳು. ಅವ್ರ ಮನಸ್ಸು ಎಷ್ಟೊತ್ತು. ಹೀಗಾಗಿ ನಕ್ಸಲೈಟ್ ಇಲ್ದಂಗೆ ಆಗಿದ್ದಾರೆ. ಕಾಂಗ್ರೆಸ್ಸಿಗರು ಇವರು ಬುದ್ಧಿವಂತರು. ಇವರು ದೇಶ ಆಳಿದವ್ರು 60-70 ವರ್ಷಗಂಟ್ಲೆ 60 ವರ್ಷಗಂಟ್ಲೆ ಆಳಿದವ್ರು. ಅವ್ರು ಇದ್ದಂಥವ್ರು ಬುದ್ಧಿವಂತಿಕೆಯಿಂದ ಅಹಿಂಸಾ ಚಳವಳಿ ಗಾಂಧೀಜಿಯವ್ರು ಹೇಳ್ಕೊಂಡ ಇವರು ತಮ್ಮ ದಂಧೆ ಮಾಡ್ಕೊಳ್ಳೋಂಥವ್ರನ್ನ ಒಂದು ಕಾಲಕ್ಕೆ ಇವರು ಇಡಿ ಅಥವಾ ಸಿ ಬಿ ಐ ಇವರು ಬೆಳೆಸ್ಕೊಂಡವ್ರನ್ನ. ಅದೀಗ ಅದನ್ನು ಇವ್ರನ್ನ ಬೆಳೆಸೋಕೆ ಅವ್ರು ಮಾಡ್ತಾರೆ ಬಿ ಜೆ ಪಿಗರು. ಯಾಕಂತಂದ್ರೆ ಸಹಜದ ಈಗ ಹೇಳಿದಂಗೆ ನಿಮ್ಗೆ ಅವ್ರ ಕಾಲ ಬಂದದ, ಈಗ ಆಳ್ತಾ ಇದ್ದಾರೆ. ಅದೇ ಇರಲಿ, ಸಂತೋಷ್ ಲಾಡ್ ಅವರು ಮುಕ್ತ ಮನಸ್ಸಿಂದ ಮಾತಾಡ್ತಾರೆ. ಎದುರಾಳಿಯನ್ನು ಅತ್ಯಂತ ಏನಪ್ಪ ದೀರ್ಘವಾಗಿ ಅಭ್ಯಾಸ ಮಾಡಿ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ. ಅದರಲ್ಲೂ ಮೋದಿ ಅವ್ರ ವಿರುದ್ಧ ಧ್ವನಿ ಓದಬೇಕಾಗಿದ್ರಿ. ಇಲ್ಲಾಂದ್ರೆ ಐ ಟಿ ಸೆಲ್ ಗೊತ್ತದ ಮಾಳವಿಯ ಎಂಥ ಬುದ್ಧಿವಂತ ಮನುಷ್ಯ. ಮತ್ತು ಅಂಥವ್ರಲ್ಲಿ ಎದುರು ಹಾಕೋಬೇಕಾದ್ರೆ ಸಂತೋಷ್ ಲಾಡ್ ಅಂತವ್ರು ಬೇಕಾಗ್ತಾರೆ. ತ್ರಿವೇದಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಗೊತ್ತಲ್ಲ, ಹಿಮಾಂಶು ತ್ರಿವೇದಿ ಎದುರಾಳಿ ಮಾತಾಡೋಕೆ ಕೊಡೋದಿಲ್ಲ. ಹೀಗಾಗಿ ಅಂಥ ವ್ಯಕ್ತಿಗಳಿಗೆ ಬಿ ಜೆ ಪಿ ಭಾಳ ಜನ ಇದ್ದಾರೆ, ಮಾತೇನು ಮಾಡಲು. ಬಿ ಜೆ ಪಿ ಮತ್ತು ಕಮ್ಯುನಿಸ್ಟರು ಬುದ್ಧಿವಂತರ ಸಾಕಷ್ಟಿದ್ದಾರೆ. ಆದರೆ ಇವರು ವ್ಯಾಪಾರಿಗಳನ್ನು ಈಗ ಕಾರ್ಪೊರೇಟ್ಗಳನ್ನ ಮೀಡಿಯಾ ತನಕ ತೊಗೊಂಡ ಇವತ್ತು ಬಿ ಜೆ ಪಿಗರು ದೇಶವನ್ನು ಆಡಲಿಕ್ಕಿದ್ದಾರೆ. ಅದರಿಂದ ಆರ್ ಎಸ್ ಎಸ್ ಇದ್ದಾರೆ. ಆರ್ ಎಸ್ ಎಸ್ ಮುಖವಾಡ ಬಿ ಜೆ ಪಿ, ಅದ್ರ ಮುಖವಾಡ ನಮ್ಮ ಮೋದಿ. ಆ ಮೋದಿ ವಿರೋಧವಾಗಿ ನಮ್ಮ ಸಂತೋಷ್ ಲಾಡ್ ಅವರು ಅತ್ಯಂತ ತೀವ್ರವಾಗಿ ದಾಳಿ ಮಾಡ್ತಾ ಇರ್ತಾರೆ ಟೈಮ್ ಸಿಕ್ಕಾಗ. ಈಗ ಇ ಡಿ ಮೇಲೆ ದಾಳಿ ಮಾಡಿದ್ದಾರೆ. ಇದೆಲ್ಲ ಇ ಡಿ ಮೇಲೆ ಆರೋಪ ಮಾಡಿದ್ದ ಸಂತೋಷ್ ಲಾಡ್ ಅವರು 100ಕ್ಕೆ 100ರಷ್ಟು ನಿಜಾನ, ಸುಳ್ಳಲ್ಲ. ಅದಕ್ಕಾಗಿ ಅವ್ರು ಏನು ಮಾತಾಡಿದ್ರು, ಅವ್ರು ಏನು ಮಾಡ್ತಾ ಇದ್ದಾರೆ ಅದು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ಒಬ್ಬ ಒಳ್ಳೆ ಲೀಡರ, ವಿರೋಧ ಪಕ್ಷದಲ್ಲಿದ್ದಂಥ ವ್ಯಕ್ತಿ. ಅವ್ರ ಬಗ್ಗೆ ಒಂದಿಷ್ಟು ಈಗ ಗೊತ್ತು, ನಾವು ಬೆಳೆಸೋದ್ರೆ ಏನಿಲ್ಲ, ಅವ್ರು ಬೆಳೆಯೋದಿಲ್ಲ. ಯಾರು ಬೆಳೆಸಿದ್ರೆ ಯಾರೂ ಬೆಳೆಯೋದಿಲ್ಲ. ಅವ್ರ ವ್ಯಕ್ತಿತ್ವದಲ್ಲಿ ಬೆಳೀತಾರೆ. ವ್ಯಕ್ತಿತ್ವ ಬೇಕು, ಜೊತೆಗೆ ಖರ್ಚು ಮಾಡೋಕ್ಕೆ ಹಣನೂ ಬೇಕು. ರಾಜಕೀಯದಲ್ಲಿ ಇವತ್ತಿನ ರಾಜಕೀಯದಲ್ಲಿ ಪ್ರಾಮಾಣಿಕರಿಗೆ ಅವಕಾಶ ಇಲ್ಲ. ಸೆರೆ ಕೊಡೋಕೆ ದುಡ್ಡಿಲ್ದವ ಇಲ್ಲಿ ಆಯ್ಕೆ ಆಗೋದಿಲ್ಲ. ದುಡ್ಡು ಹಂಚಾವ ದುಡ್ಡಿಲ್ದವ ಅವ ಆಯ್ಕೆ ಆಗೋದಿಲ್ಲ. ಎಷ್ಟೋ ಪ್ರಾಮಾಣಿಕರು ನಿಮ್ಮ ಸೇವೆ ಮಾಡ್ಕೊಂಡ್ರೆ ಯಾರು ಜನ ನಂಬೋದಿಲ್ಲ. 500,000 ಹೇಳಿದವಪ್ಪ, ಈಗ ಹೊಸದು ಶುರು ಆಗಿದೆ ಗ್ಯಾರಂಟಿ. ಒಟ್ಟಾರೆ ಏನೂ ಇರಲಿ, ಅನುಕೂಲ ಇದ್ದಂಥ ವ್ಯಕ್ತಿ ಸಂತೋಷ್ ಲಾಡ್ ಮತ್ತು ಬುದ್ಧಿವಂತರು, ಜೊತೆಗೆ ವಿರೋಧ ಪಕ್ಷದಲ್ಲಿರಬೇಕಂತ ದಿಟ್ಟ ವ್ಯಕ್ತಿತ್ವದ ನಿರಂತರವಾಗಿ ನಿರರ್ಗಳವಾಗಿ ಇಂಗ್ಲೀಷ್ ಕನ್ನಡದಲ್ಲಿ ಮಾತಾಡುವಂಥ ಒಬ್ಬ ವ್ಯಕ್ತಿ ಮತ್ತು ಜನರ ಜೊತೆ ಬೆರೆಯುವಂಥ ವ್ಯಕ್ತಿ, ಭೇಟಿ ಆಗುವಂಥ ವ್ಯಕ್ತಿ, ಇವೆಲ್ಲ ಒಳ್ಳೆಯ ಲಕ್ಷಣಗಳಿದ್ದಾವೆ. ಆದರೆ ನೋಡ್ಬೇಕು ಭವಿಷ್ಯದಲ್ಲಿ ಏನಾದ್ರು ಯಾರಿಗೂ ಗೊತ್ತು, ಭವಿಷ್ಯದ ಗರ್ಭದಲ್ಲೇ. ಆದರೆ ಒಳ್ಳೆಯ ಚಿಂತಕ, ಇದರಲ್ಲಿ ಎರಡು ಮಾತಿಲ್ಲ. ಅವ್ರ ಕುರಿತು ಒಂದಿಷ್ಟು ಹೇಳಬೇಕಾಗಿತ್ತು, ಹೇಳಿದ್ವಿ. ಇ ಡಿ ಮೇಲೆ ಅವ್ರು ದಾಳಿ ಮಾಡಿದ್ದೀವಿ, ತಿಳಿಸಿದ್ವಿ. ನಿಮಗೇನು ಅನಿಸ್ತು? ಇದು ಲೈಕ್ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಲಾಡ್ ಅಂತ ವ್ಯಕ್ತಿ ಎಲ್ಲರಿಗೂ ಪರಿಚಿತರಾಗಬೇಕಾಗ್ಯದ. ಜೊತೆಗೆ ಅವರು ಇನ್ನಷ್ಟು
ನಮ್ಮ ಎಸ್ ಆರ್ ಹಿರೇಮಠರು ಐತೆ ಪ್ರಾಮಾಣಿಕ ಆಗಬೇಕಾಗಿದೆ. ಅವರು ಧಾರವಾಡದವರು ಎಸ್ ಆರ್ ಹಿರೇಮಠರು ಅವ್ರ ವಿಚಾರಗಳನ್ನು ಹೆಂಗಿದೆ ನೋಡಿಕೊಂಡು ಇವರು ಚೇಂಜ್ ಆಗಲಿ ನಮ್ಮ ಉದ್ದೇಶ. ಆಗ್ತಾರೆ, ಯಾಕಂದರೆ ಅವಶ್ಯ ಮೋದಿಯವರು ಸೋಲಿಸೋದು ಸುಲಭಿಲ್ಲ. ಮೋದಿಯವರು ಸೋಲಿಸ್ಬೇಕಾದ್ರೆ ನೀವು ಮೊದಲು ಪ್ರಾಮಾಣಿಕ ಆಗಿರ್ಬೇಕಾಗ್ತದೆ, ಮ್ಯಾಕ್ಸಿಮಮ್ ಪ್ರಾಮಾಣಿಕ. ಅಲ್ಲಿ ಅಡ್ಜಸ್ಟ್ಮೆಂಟ್ ಬೇರೆ ಅದು, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂದ ತಕ್ಷಣ ನಮ್ಮ ಯತ್ನಾಳ್ ಬರ್ತಾರೆ, ಇರಲಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಎಸ್ 16 ನ್ಯೂಸ್ ಅರ್ಥಾತ್ ಹೇಗೆ ವಂದನೆಗಳು.